ಯೆಹೋಶುವ ಅಧ್ಯಾಯ 20. ತರುವಾಯ ಯೆಹೋವನು ಯೆಹೋಶುವನನ್ನು ಕುರಿತು, ನೀನು ಇಸ್ರಾಯೇಲ್ಯರಿಗೆ ನಾನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ನೀವು ನಿಮಗೋಸ್ಕರ ಕೆಲವು ಆಶ್ರಯ ನಗರಗಳನ್ನು ಗೊತ್ತು ಮಾಡಿಕೊಳ್ಳಿರಿ. ನಿಮ್ಮಲ್ಲಿ ತಿಳಿಯದೆ ಅಕಸ್ಮಾತ್ತಾಗಿ ನರಹತ್ಯೆ ಮಾಡಿದವನು ಅಲ್ಲಿಗೆ ಓಡಿ ಹೋಗಲಿ. ಹತವಾದವನ ಸಮೀಪ ಬಂಧುವು ಮುಯ್ಯಿ ತೀರಿಸದಂತೆ ಅವು ನಿಮಗೆ ಆಶ್ರಯ ಸ್ಥಾನಗಳಾಗುವವು. ಅಂಥ ಪಟ್ಟಣಕ್ಕೆ ಓಡಿ ಹೋದವನು ಮೊದಲು ಊರ ಬಾಗಲಲ್ಲೇ ನಿಂತುಕೊಂಡು ಅಲ್ಲಿನ ಹಿರಿಯರಿಗೆ ತನ್ನ ಸಂಗತಿಯನ್ನು ತಿಳಿಯಪಡಿಸಲಿ. ಅವರು ಅವನನ್ನು ಊರೊಳಗೆ ಸೇರಿಸಿಕೊಂಡು ಅವನ ವಾಸಕ್ಕೆ ಸ್ಥಳ ಕೊಡಲಿ. ಹತವಾದವನ ಸಮೀಪ ಬಂಧುವು ಕೊಂದವನನ್ನು ಹಿಂದಟ್ಟಿಕೊಂಡು ಅಲ್ಲಿಗೆ ಬಂದರೆ ಅವರು ಅವನನ್ನು ಅವನ ಕೈಗೆ ಒಪ್ಪಿಸಬಾರದು. ಯಾಕಂದರೆ ಅವನು ನೆರೆಯವನನ್ನು ಪೂರ್ವದ್ವೇಷವೇನೂ ಇಲ್ಲದೆ ಅಕಸ್ಮಾತ್ತಾಗಿ ಕೊಂದನು. ಒಂದು ಸಭೆಯನ್ನು ಸೇರಿಸಿ ಅಂಥವನನ್ನು ವಿಚಾರಿಸಬೇಕು, ಮತ್ತು ಅವನು ಆಗಿನ ಮಹಾಯಾಜಕನ ಜೀವಮಾನವೆಲ್ಲ ಅದೇ ಪಟ್ಟಣದಲ್ಲಿರಬೇಕು. ಆಮೇಲೆ ತಾನು ಬಿಟ್ಟು ಬಂದ ಪಟ್ಟಣದಲ್ಲಿರುವ ಮನೆಗೆ ಹಿಂದಿರುಗಿ ಹೋಗಬಹುದು ಎಂದು ಹೇಳು ಅಂದನು. ಇಸ್ರಾಯೇಲ್ಯರು ನಫ್ತಾಲಿ ಕುಲದವರ ಪರ್ವತ ಪ್ರದೇಶವಾದ ಗಲಿಲಾಯ ಪ್ರಾಂತದಲ್ಲಿ ಕೆದೇಶ್, ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿ ಶೆಕೆಮ್, ಯೆಹೂದ್ಯರ ಬೆಟ್ಟದ ಸೀಮೆಯಲ್ಲಿ ಹೆಬ್ರೋನ್ ಅನ್ನಿಸಿಕೊಳ್ಳುವ ಕಿರ್ಯತರ್ಬ ಎಂಬೀ ಪಟ್ಟಣಗಳನ್ನು ನೇಮಿಸಿದರು. ಮತ್ತು ಯೆರಿಕೋವಿನ ಪೂರ್ವದಲ್ಲಿರುವ ಯೋರ್ದನಿನ ಆಚೆಯಲ್ಲಿ ರೂಬೇನ್ಯರ ಬೆಟ್ಟದ ಮೇಲಿನ ಅರಣ್ಯ ಪ್ರದೇಶದಲ್ಲಿರುವ ಬೆಚೆರ್, ಗಾದ್ಯರಿಗೆ ಸೇರಿದ ಗಿಲ್ಯಾದ್ ಪ್ರಾಂತದ ರಾಮೋತ್, ಮನಸ್ಸೆಯವರಿಗೆ ಸೇರಿದ ಬಾಷಾನಿನಲ್ಲಿರುವ ಗೋಲಾನ್ ಎಂಬ ಪಟ್ಟಣಗಳನ್ನೂ ನೇಮಿಸಿದರು. ಎಲ್ಲ ಇಸ್ರಾಯೇಲ್ಯರಲ್ಲಿಯೂ ಅವರ ಮಧ್ಯದಲ್ಲಿರುವ ಪರದೇಶಿಗಳಲ್ಲಿಯೂ ಬೇರೊಬ್ಬನನ್ನು ಅಕಸ್ಮಾತ್ತಾಗಿ ಕೊಂದವನು ಓಡಿ ಹೋಗಿ ತಾನು ನ್ಯಾಯಸಭೆಯ ಮುಂದೆ ನಿಲ್ಲುವವರೆಗೆ ಹತವಾದವನ ಸಮೀಪ ಬಂಧುವಿಗೆ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ನೇಮಕವಾದ ಪಟ್ಟಣಗಳು ಇವೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯೆಹೋಶುವ 20ನೇ ಅಧ್ಯಾಯ. ಯೆಹೋಶುವನ ಗ್ರಂಥ 20ನೇ ಅಧ್ಯಾಯ, ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 20. 19ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಅಲ್ಲಿ ಸರಿಯಾಗಿ 7 ಕುಲದವರು, ಇಸ್ರಾಯೇಲಿನ 12 10 + 2 12 ಕುಲದವರಲ್ಲಿ 7 ಕುಲದವರು ಇನ್ನೂ ಕೂಡ ದೇಶವೆಲ್ಲ ಇಡೀ ಇಸ್ರಾಯೇಲರು ವಶಪಡಿಸಿಕೊಂಡಿದ್ದಾರೆ ಯೆಹೋಶುವನ ನಾಯಕತ್ವದಲ್ಲಿ. ಆದರೆ ಈ 7 ಕುಲದವರು ಪಾಲು ಮಾಡಿಕೊಂಡಿರಲಿಲ್ಲ. ಆದ ಕಾರಣ ಸಿಲೋವಾ ಎಂಬ ಕಡೆಯಲ್ಲಿ ಯೆಹೋಶುವನು ಕೂತಿದ್ದಾಗ, ತನ್ನ ರಾಜ್ಯಭಾರವನ್ನು ವಹಿಸಿದ್ದಾಗ ಮುದುಕನಾಗಿದ್ದಾನೆ. 31 ಯುದ್ಧಗಳನ್ನು ಮಾಡಿ ಗೆದ್ದಿದ್ದಾನೆ. ಅದರಲ್ಲಿ ಒಂದು ಯುದ್ಧ ಮಾತ್ರ ಸೋಲು. ಆಯಿ ಎಂಬ ಕಡೆಯಲ್ಲಿ ಸುಮಾರು 3,000 ಜನರು ಹೋಗಿ ಯುದ್ಧ ಮಾಡಲಿಕ್ಕೆ ಹೋದಾಗ 36 ಜನರು ಮೃತಪಟ್ಟರು. ಒಬ್ಬ ಮನುಷ್ಯನು ಆಖಾನ್ ಅಂದರೆ ಕಿರುಕುಳ ಕೊಡುವವನು, ತೊಂದರೆ ಕೊಡುವವನು ಅಂತ ಹೇಳ್ಬಿಟ್ಟು ಹೆಸರಿಗೆ ತಕ್ಕಂತೆ ಆಖಾನನು ಯೆಹೋಶುವನಿಗೆ, ಯೆಹೋಶುವ ಅಂದರೆ ಯೆಹೋವನು ರಕ್ಷಿಸುತ್ತಾನೆ. ಯೆಹೋಶುವ ಅಂದರೆ ಯೇಸು ಎಂಬುದಾಗಿ ಅರ್ಥ ಇರುವಂಥ ಒಬ್ಬ ವ್ಯಕ್ತಿ. ಆ ಯೆಹೋಶುವನಿಗೆ ಆಖಾನನು ಕಿರುಕುಳ ಕೊಡ್ತಾನೆ. ಆದರೆ 31 ಯುದ್ಧಗಳಲ್ಲಿ ಒಂದು ಕೂಡ ಸೋಲಿಲ್ಲ ಆ ಯೆಹೋಶುವನು. 31 ರಾಜರ ಮೇಲೆ ಯುದ್ಧ ಮಾಡಿ ಗೆದ್ದವನು ಯೆಹೋಶುವನು. ಹಾಗಿರುವಾಗ ಒಂದೊಂದು ಗೋತ್ರದವರು ಬಂದು ಕೇಳಿ ವಶಪಡಿಸಿಕೊಳ್ತಾರೆ. ಅದರಲ್ಲಿ ಮೊದಲನೇದಾಗಿ ಬಂದಂಥ ಒಂದು ಕುಲ ಯೆಹೂದ ಕುಲ. ಅದರ ನಾಯಕನಾಗಿ ಮುಂದಾಳತ್ವ ವಹಿಸಿದಂಥವನು ಕಾಲೇಬ್ ಅಂದರೆ ಬಲ, ಶಕ್ತಿ, ಫೋರ್ಸ್, ಒತ್ತಾಯ ಎಂಬುದಾಗಿ, ದೇವರ ಒತ್ತಾಯ, ದೇವರ ಬಲವಾಗಿ ಯೆಹೋಶುವನು ಬಂದು ಹೆಬ್ರೋನನ್ನು ಕೇಳ್ಕೊಳ್ತಾನೆ. ಯೆಹೋಶುವನು
ಅವನನ್ನು ಆಶೀರ್ವದಿಸಿ 85 ವಯಸ್ಸಿನ ಕಾಲೇಬನಿಗೆ ಆ ಯಹೂದ ಗೋತ್ರದವರಿಗೂ ಭಾಗ ಮಾಡಿ ಪಾಲು ಮಾಡಿ ಕೊಡ್ತಾನೆ. ಅದಾದ ನಂತರ ಎಫ್ರಾಯಿಮರು ಬಂದು ತಗೊಂಡು ಹೋಗ್ತಾರೆ. ಅದಾದ ನಂತರ ಮನಸ್ಸೆಯವರು ಬರ್ತಾರೆ. ಯಹೂದ ಮತ್ತು ಎಫ್ರಾಯಿಮರು ಮತ್ತು ಮನಸ್ಸೆಯರು ಇವರೆಲ್ಲ ಬಂದು ಪಡ್ಕೊಂಡಾಗ ಉಳಿದಂಥ 7 ಕುಲದವರು ನಮಗೆ ಸಿಕ್ಕಿಲ್ಲ ಅಂತ ಹೇಳಿದಾಗ ಇನ್ನು ಯಾಕೆ ನೀವು ಲೇಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಒಂದು ಕಡೆ 7 ಕುಲದವರು ಇನ್ನೂ ವಶ ಮಾಡಿಕೊಳ್ಳಿಲ್ಲ. ಇನ್ನೊಂದು ಕಡೆ 3 ಕುಲದವರು ಈಗಾಗಲೇ ಯೆಹೋಶುವನ ಹತ್ರ ಕೇಳಿ ವಶಪಡಿಸ್ಕೊಳ್ತಾರೆ. ಯೆಹೂದ ಮತ್ತು ಎಫ್ರಾಯಿಮರು ಮತ್ತು ಮನಸ್ಸೆಯ ಅರ್ಧ ಕುಲದವರು ಕೇಳಿ ವಶಪಡಿಸ್ಕೊಳ್ತಾರೆ. ಆದರೆ ಯೆಹೋಶುವನ ಕಾಲದಲ್ಲಿಯೇ ಮೋಶೆ ಹತ್ರ ಕೇಳಿ ಪಡ್ಕೊಂಡಂಥವರು ಭಾಳ ಬುದ್ಧಿವಂತರು ರೂಬೆನ್, ಗಾದ್ ಮತ್ತು ಮನಸ್ಸೆಯ ಅರ್ಧ ಕುಲದವರು. ಹಾಗಾದರೆ 2.5 ಮತ್ತು ಇಲ್ಲಿ 2.5, ಹಾಗಾದರೆ 2.5 + 2.5 5 ಆ ಕುಲದವರು ಈಗಾಗಲೇ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಸ್ವಾಧೀನ ಮಾಡಿಕೊಂಡ್ಬಿಟ್ಟಿದ್ದಾರೆ ಕಾನಾನ್ ದೇಶವನ್ನು. ಆದರೆ ಉಳಿದಂಥ 7 ಕುಲದವರು ಸಾವಕಾಶ ಮಾಡಿದ್ರಿಂದ ಶಿಲೋವ ಹತ್ರ ಭದ್ರತೆ ಎಂಬ ಹೆಸರಿನ ಆ ಶಿಲೋವ ಹತ್ರ ಬಂದು ಯೆಹೋಶುವನು ದೇವರ ಸನ್ನಿಧಾನದಲ್ಲಿ ಕೂತು ಅವ್ರಿಗೊಂದು ಹೋಮ್ವರ್ಕ್ ಅಸೈನ್ಮೆಂಟ್ ಕೊಟ್ಟು 7 ಕುಲದವರು ಕೂಡ ನೀವು 3 ಜನರನ್ನು ಮಾಡಿಕೊಂಡು 21 ಜನರು ಹೋಗಿ ಸಂಚಾರ ಮಾಡಿ ಒಂದು ಬರ್ಕೊಂಡು ಪಟ್ಟಿ ಮಾಡಿ ನನ್ನ ಹತ್ರ ಬನ್ನಿರಿ, ನಾನು ಇಲ್ಲೇ ಇರ್ತೀನಿ, ಚೀಟು ಹಾಕಿ ನಿಮಗೆ ಕೊಡ್ತೀನಿ ಅಂತ ಹೇಳಿದಾಗ ಚೀಟು ಹಾಕಿ ಒಂದೊಂದು ಕುಲದವರಿಗೆ ಯೆಹೋಶುವನು ಆ ಚೀಟು ಹಾಕಿ ದೇವರ ಸನ್ನಿಧಾನದಲ್ಲಿ ಇಂದ ಭಾಗ ಮಾಡಿಕೊಡ್ತಾನೆ. ಮೊದಲನೇ ಚೀಟು ಯಾರಿಗೆ ಬಂತಂದರೆ ಬೆನ್ಯಾಮೀನ್ ಅವರಿಗೆ. ಬೆನ್ಯಾಮೀನ್ ಅಂದರೆ ಬಲಹಸ್ತದ ಪುತ್ರನು, ಬಲಗೈ ಪುತ್ರನು ಅಂತ ಹೇಳ್ಬಿಟ್ಟು ಆ ಗೋತ್ರದವರಿಗೆ ಬಂತು ಅಥವಾ ಆ ಕುಲದವರಿಗೆ ಬಂತು. ಅದಾದ ನಂತರ ಉಳಿದಂಥ 6 ಕುಲದವರಿಗೂ ಚೀಟು ಹಾಕಿ 2ನೇ ಸಾರಿ 3ನೇ ಸಾರಿ ಅಂತ ಹಾಕಿದಾಗ 2ನೇ ಸಾರಿ ಸಿಮಿಯೋನ್ ಅವರಿಗೆ ಬಂತು. ಸಿಮಿಯೋನ್ ಅಂದರೆ ದೇವರು ಕೇಳಿಸ್ಕೊಳ್ತಾನೆ ಅಥವಾ ಕೇಳಿಸಿಕೊಳ್ಳುವಿಕೆ. ಮತ್ತು ಅದಾದ ನಂತರ ಜೆಬುಲೂನ್ ಅವರಿಗೆ ಸಿಕ್ತು. ಜೆಬುಲೂನ್ ಅಂತ ಹೇಳಿದ್ರೆ ನಿವಾಸದವರಿಗೆ ನಿವಾಸ ಸಿಕ್ತು. 4ನೇ ಚೀಟು 4ನೇ ಸಾರಿ ಇಸಖಾರಿಗೆ ಬಂತು. ಇಸಖಾರ್ ಅಂದರೆ ಪ್ರತಿಫಲ ಅವರಿಗೆ, ಪ್ರತಿಫಲದವರಿಗೆ ಪ್ರತಿಫಲ ಸಿಕ್ತು. 5ನೇದಾಗಿ ಚೀಟು ಹಾಕಿದಾಗ 5ನೇ ಸಾರಿ ಆಶೇರ್ ಅವ್ರಿಗೆ ಸಿಕ್ತು. ಆಶೇರ್ ಅಂದರೆ ಆಶೀರ್ವಾದದವರಿಗೆ ಆಶೀರ್ವಾದವಾಗಿ ಪಾಲು ಸಿಕ್ತು. 6ನೇದಾಗಿ ನಫ್ತಲಿ ಅವರಿಗೆ ಚೀಟು ಹಾಕಿದಾಗ ಅವರಿಗೆ ಕೂಡ ಪಾಲು ಬಂತು. ನಫ್ತಲಿ ಅಂತ ಹೇಳಿದರೆ ಹೋರಾಡುವವರು ಹೋರಾಡಿದ್ದರಿಂದ ಅವರಿಗೂ ಸಿಕ್ತು. ಕೊನೆಯದಾಗಿ ದಾನ್ ಕುಲದವರಿಗೆ ಸಿಕ್ಕಿತು. ದಾನ್ ಕುಲದವರಿಗೆ ಸಿಕ್ಕಿದಾಗ ಒಟ್ಟು 12 ಗೋತ್ರದವರಿಗೂ ಪ್ಲಸ್ ಲೇವಿಯವರಿಗೆ 13 ಗೋತ್ರದವರಿಗೂ ಕುಲದವರಿಗೂ ಪಾಲು ಸಿಕ್ಬಿಡ್ತು. ಒಬ್ಬ ವ್ಯಕ್ತಿಗೆ ಮಾತ್ರ ಪಾಲು ಸಿಕ್ಕಿರಲಿಲ್ಲ. ಅದು ಯಾರಂದರೆ ಯೆಹೋಶುವನಿಗೆ. ನೋಡ್ರಿ, ಎಲ್ಲರಿಗೂ ಕೊಡ್ತಾ ಇದ್ದಾನೆ, ಎಲ್ಲರಿಗೂ ಹಂಚಿಕೊಡ್ತಾ ಇದ್ದಾನೆ, ಆದರೆ ಇವನಿಗೆ ಪಾಲು ಸಿಕ್ಕಿರಲಿಲ್ಲ. ಆದ ಕಾರಣ 19ನೇ ಅಧ್ಯಾಯ 49ನೇ ವಚನದಲ್ಲಿ ಇಸ್ರಾಯೇಲರು ದೇಶವನ್ನು ಮೇರೆಗಳ ಪ್ರಕಾರ ತಮ್ಮೊಳಗೆ ಹಂಚಿಕೊಂಡ ಮೇಲೆ ಯೆಹೋಶುವನಿಗೆ ತಮ್ಮದರಲ್ಲಿ ಪಾಲು ಕೊಟ್ಟರು. ಅವನು ತನಗೋಸ್ಕರವಾಗಿ ಎಫ್ರಾಯಿಮರ ಪರ್ವತ ಪ್ರದೇಶದಲ್ಲಿರುವ ತಿಮ್ನತ್ ಸೆರಹವನ್ನು ಎಂಬ ಪಟ್ಟಣವನ್ನು ಕೇಳ್ತಾನ್ರಿ. ತಿಮ್ನತ್ ಸೆರಹ ಎಂಬ ಪಟ್ಟಣವನ್ನು ಯೆಹೋಶುವನು ಮುದುಕನಾಗಿದ್ದಾನೆ. ಅಂಥ ಸಂದರ್ಭದಲ್ಲಿ ಕೊನೆಯದಾಗಿ ಅವನಿಗೆ ಪಾಲು ಬಂತು. ತಿಮ್ನತ್ ಎಂಬ ಹೆಸರಿನ
ಅರ್ಥ ಭಾಗ ಎಂಬುದಾಗಿ. ಸೆರಹ ಅಂದರೆ ಸೂರ್ಯ, ಸೂರ್ಯನ ಭಾಗ, ಪೋರ್ಷನ್ ಆಫ್ ದ ಸನ್. ಬಹುಶಃ ಯೆಹೋಶುವ 10:12 ಸೂರ್ಯನೇ ನೀನು ಗಿಬ್ಯೋನ್ನಲ್ಲಿ ನಿಂತ್ಕೋ ಎಂಬುದಾಗಿ ಹೇಳಿದ್ನಲ್ಲ. ಸೂರ್ಯನ ಹತ್ರ ಮಾತಾಡಿದಂಥ ವ್ಯಕ್ತಿ ಯೆಹೋಶುವನು. ಸೂರ್ಯನು ಯೆಹೋಶುವನ ಮಾತನ್ನು ಕೇಳಿದ. ದೇವರು ಅವರನ್ನು ಗೌರವಿಸಿ, ಯೆಹೋಶುವನನ್ನು ಗೌರವಿಸಿ, ಯಾವ ಮನುಷ್ಯನಿಗೂ ಮಾಡದಂಥ ಒಂದು ಕಾರ್ಯವನ್ನು ಯೆಹೋಶುವನ ಮಾತಿಗೆ ಕಿವಿಗೊಟ್ಟು ದೇವರು ಅವಿಜ್ಞಾನವನ್ನಾಗಿ ಆವತ್ತಿನ ದಿವಸ, ಅಂದರೆ ವಿಜ್ಞಾನದ ನಿಯಮಗಳಿದೆ, ಅದು ಬದಲಾಯಿಸ್ಲಿಕ್ಕೆ ಆಗಲ್ಲ. ಆದರೆ ಅಂದು ದೇವರು ಒಂದು ಎಕ್ಸೆಪ್ಷನ್, ಒಂದು ಪ್ರತ್ಯೇಕವಾದ ರೀತಿಯಲ್ಲಿ ಹೊರತಾಗಿ ಎಕ್ಸೆಪ್ಷನ್ ಆಗಿ ಒಂದು ಅದ್ಭುತವನ್ನು ಅಂದು ಗಿಬ್ಯೋನಿನವರಿಗೋಸ್ಕರವಾಗಿ ದೇವರು ಮಾಡಿದನು. ನಿಜವಾಗಿ ಹೇಳಬೇಕಾದ್ರೆ ಯೆಹೋಶುವನಿಗಾಗಿ ಅದನ್ನು ಮಾಡಿದನು. ಅದನ್ನು ಬಹುಶಃ ನೆನಪು ಮಾಡಿಕೊಳ್ಳುವಂಥ ರೀತಿಯಲ್ಲಿ ಒಂದು ಪಟ್ಟಣವನ್ನು ಯೆಹೋಶುವನು ಕೇಳ್ತಾನೆ. ಆ ಪಟ್ಟಣದ ಹೆಸರು ಸೂರ್ಯನ ಪಾಲು ಅಥವಾ ಸೂರ್ಯನ ಭಾಗ, ಪೋರ್ಷನ್ ಆಫ್ ಸನ್. ಸೂರ್ಯನಲ್ಲಿ ಒಂದು ಭಾಗ ತಿಮ್ನತ್ ಸೆರಹ ಎಂಬ ಪಟ್ಟಣವನ್ನು ಕೇಳಿಕೊಳ್ಳಲು ಇಸ್ರಾಯೇಲರು ಯೆಹೋವನ ಆಜ್ಞೆಯಂತೆ ಯೆಹೋಶುವನಿಗೆ ಆ ಸೂರ್ಯನ ಭಾಗವನ್ನು, ತಿಮ್ನತ್ ಸೆರಹವನ್ನು ಕೊಡ್ತಾರೆ. ಮತ್ತು ಯಥಾ ಪ್ರಕಾರ ಶಿಲೋವಿನಲ್ಲಿ ದೇವದರ್ಶನ ಗುಡಾರದ ಬಾಗಿಲಲ್ಲಿ ಯೆಹೋವನ ಸನ್ನಿಧಿಯಲ್ಲೇ ಚೀಟು ಹಾಕಿ ಕೊಟ್ಟಂಥ ಕೆಲಸ ಯೆಹೋಶುವನು ಮಾಡ್ತಾನೆ. 20ನೇ ಅಧ್ಯಾಯ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡಿಕೊಳ್ಳುವಾಗ ಆಶ್ರಯ ನಗರಗಳನ್ನು ನೇಮಿಸಿದರ ಕುರಿತಾಗಿ ಇಲ್ಲಿ ನಾವು ನೋಡಿಕೊಳ್ತೇವೆ. ಹೌದು, ಕಾನಾನ್ ದೇಶಕ್ಕೆ ಈಗ ಇಸ್ರಾಯೇಲರು ಬಂದುಬಿಟ್ಟಿದ್ದಾರೆ. ಮೋಶೆ ಮುಖಾಂತರವಾಗಿ ದೇವರು ಕಾನಾನ್ ದೇಶಕ್ಕೆ ಇಸ್ರಾಯೇಲರನ್ನು ಕರ್ಕೊಂಡು ಬಂದನು. 430 ವರ್ಷಗಳು ಅವರು ಗುಲಾಮರಾಗಿದ್ದರು ಐಗುಪ್ತ ದೇಶದಲ್ಲಿ ಅವರು ಗುಲಾಮರಾಗಿ 430 ವರ್ಷಗಳು ಇದ್ದಾಗ ದೇವರು ಅವರ ಮೊರೆಯನ್ನು ಕೇಳಿ ಅಬ್ರಹಾಮನಿಗೆ ಮಾಡಿದ ಆದಿಕಾಂಡ 15ರಲ್ಲಿ ಅಬ್ರಹಾಮನಿಗೆ ಹೇಳಿದಂಥ ಆ ಒಂದು ವಾಗ್ದಾನಕ್ಕೆ ಅನುಸಾರವಾಗಿ, ಹೌದು ಅಬ್ರಹಾಮನಿಗೆ ಹೇಳಿದ್ದು 400 ಅಂತ ಹೇಳ್ಬಿಟ್ಟು, ಆದರೆ 430 ವರ್ಷಗಳಾದ ಮೇಲೆ ಅವರು ಆ ದೇಶದಿಂದ ಬರ್ತಾರೆ. ದೇವರು ಹೇಳಿದ ಲೆಕ್ಕ ತಪ್ಪಲಿಲ್ಲ. ದೇವರು 400 ಅಂತ ಹೇಳಿದಾಗ ನಾವು ಅದನ್ನು 430 ಮಾಡ್ಬೋದು, 450 ಮಾಡ್ಬೋದು, 401 ಮಾಡ್ಬೋದು. ದೇವರು ಯಾರನ್ನು ಫೋರ್ಸ್ ಮಾಡಲ್ಲ. ದೇವರು ಪ್ರವಾದಿಸಿದ್ದು ನೆರವೇರ್ತದೆ. ಆದರೆ ಅದೇ ಸಂದರ್ಭದಲ್ಲಿ ದೇವರು ನಮಗೆ ಆ ಶಕ್ತಿಯನ್ನು ಕೊಟ್ಟಿದ್ದರಿಂದ ನಾವು ದೇವರ ಕಾರ್ಯವನ್ನು, ದೇವರ ಯೋಜನೆಯನ್ನು ತಡ ಮಾಡಲು ಸಾಧ್ಯ. ಯಾಕಂದರೆ ದೇವರು ಯಾರನ್ನು ಒತ್ತಾಯ ಮಾಡಲ್ಲ. ಮೋಶೆ ಸಿದ್ಧವಾಗಿರಲಿಲ್ಲ. ಮೋಶೆ ಬೇಗ ಸಿದ್ಧವಾಗಬೇಕಾಯಿತು. ಮೋಶೆಗೆ ಎಕ್ಸ್ಕ್ಯೂಸ್ಗಳನ್ನು ಕೊಟ್ಟು, ನೆಪಗಳನ್ನು ಕೊಟ್ಟುಕೊಂಡು ಇನ್ನೂ ಒಂದು 30 ವರ್ಷ ತಡವ ಮಾಡಿದ್ದರಿಂದ 430 ವರ್ಷ ಆಯಿತು. ಆದರೂ ಕೂಡ ದೇವರು ಅವರನ್ನು ಐಗುಪ್ತ ದೇಶದಿಂದ ಅದ್ಭುತಗಳ ಸರಣಿಯನ್ನು ಮಾಡಿ ಕರ್ಕೊಂಡು ಬರ್ತಾನೆ. ಬಂದು ಕೊನೆಗೆ ಕಾನಾನ್ ದೇಶ ಸೇರುವಷ್ಟರೊಳಗೆ ಆ ದೇಹವನ್ನು ಬಿಡಬೇಕಾಯಿತು ಮೋಶೆ. ಆದರೂ ಕೂಡ ಕಾನಾನ್ ದೇಶವನ್ನು ನೋಡ್ತಾನೆ. ದೇವರು ಆ ರೀತಿಯಾಗಿ ಅದ್ಭುತವಾದ ರೀತಿಯಲ್ಲಿ ಆ ಮೋಶೆಗೆ ಅನಂತರವಾಗಿದ್ದಂಥ ಮೋಶೆಯ ಶಿಷ್ಯನಾದಂಥ ಆ ಯೆಹೋಶುವನನ್ನು ನಾಯಕನಾಗಿ ನೇಮಿಸಿ ಅವನನ್ನು ಆಶೀರ್ವದಿಸಿ ಕಳಿಸ್ತಾನೆ. ಕಳಿಸಿದಾಗ 12 ಗೋತ್ರದವರು ಈಗ ಆ ಒಂದು ಕಾನಾನ್ ದೇಶವನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ ಅಥವಾ ಸ್ವಾಧೀನ ಮಾಡಿಕೊಂಡ್ಬಿಟ್ಟಿದ್ದಾರೆ. ದೇವರ ವಾಗ್ದಾನದ ದೇಶದಲ್ಲಿ ದೇವಜನರು ಸುಮಾರು 45 ವರ್ಷಗಳಾದ ಮೇಲೆ ಅವರು ಬಂದು ಈಗ ಸೇರ್ತಾರೆ. ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ಯೆಹೋಶುವನಿದ್ದಾನೆ. ಭೂಮಿಯಲ್ಲಿ ಅತ್ಯಂತ
ಭಕ್ತಿವಂತನಾದ ಕಾಲೇಬನು ಸಹ ಅಲ್ಲಿದ್ದಾನೆ. ಕಾಲೇಬನ ಅಳಿಯ ಒತ್ನಿಯೇಲ್ ಅಂತ ಹೇಳಿದ್ರೆ ದೇವರ ಶಕ್ತಿ, ದೇವರ ಒತ್ತಡ, ದೇವರ ಬಲ ಎಂಬಂಥ ಅಳಿಯನು ಅವನು ಕೂಡ ಈಗಿದ್ದಾನೆ. ಇವರೆಲ್ಲರೂ ಈ ರೀತಿಯಾಗಿ ಇರುವಾಗ ದೇವರಿಗೆ ಗೊತ್ತು ತಪ್ಪು ದೋಷಗಳು ಆಗುವ ಸಾಧ್ಯತೆ. ಅಂದರೆ ಒಂದು ಗುಂಪಾಗಿ ಇರುವಾಗ, ಸಮುದಾಯವಾಗಿ ನಾವು ಬಾಳುವಾಗ, ವೆನ್ ಯು ಲಿವ್ ಇನ್ ಎ ಕಮ್ಯುನಿಟಿ ಲಿವಿಂಗ್, ವೆನ್ ಯು ಲಿವ್ ಆಸ್ ಎ ಕಮ್ಯುನಿಟಿ, ತಪ್ಪು ದೋಷಗಳು, ಸಮಸ್ಯೆಗಳು, ಪಾಪಗಳು ತಿಳಿಯದೇ ಆಗುವಂಥ ಸಾಧ್ಯತೆ. ಒಂದು ವೇಳೆ ಈ ರೀತಿಯಾಗಿ ಗ್ರೂಪ್ ಲಿವಿಂಗ್, ಒಟ್ಟಾಗಿ ಸಮುದಾಯವಾಗಿ ಬಾಳುವಾಗ ತಿಳಿಯದೆ ಯಾರಾದರೂ ಕೊಲೆ ಮಾಡಿಬಿಟ್ರೆ, ತಿಳಿಯದೆ ಯಾರಾದರೂ ಅಪ್ಪಿತಪ್ಪಿ ಟೆನ್ಷನ್ನಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ರೆ ಏನು ಮಾಡಬೇಕು ಎಂಬುದಕ್ಕೆ 6 ಆಶ್ರಯ ಪಟ್ಟಣಗಳನ್ನು ದೇವರು ನೇಮಿಸಿದನು. ಅದನ್ನೇ 20ನೇ ಅಧ್ಯಾಯ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಈ ಆಶ್ರಯ ನಗರಗಳ ಬಗ್ಗೆ ಈಗಾಗಲೇ ಅರಣ್ಯಕಾಂಡ 35ನೇ ಅಧ್ಯಾಯದಲ್ಲಿ ಹೇಳಲಾಗಿತ್ತು. ಮೋಶೆಗೆ ದೇವರು ಹೇಳಿದ್ದ. ಅದನ್ನೇ ಮೋಶೆ ಕೂಡ ತನ್ನ 3 ಸಂದೇಶದಲ್ಲಿ, ಧರ್ಮೋಪದೇಶ ಕಾಂಡದಲ್ಲಿ 3 ದೊಡ್ಡ ಸಂದೇಶವನ್ನು ಕೊಡ್ತಾನೆ. ಆ 3 ಸಂದೇಶದಲ್ಲಿ ಆಶ್ರಯ ನಗರಗಳ ಬಗ್ಗೆ ಕೂಡ ಆತನು ಮೆನ್ಷನ್ ಮಾಡ್ತಾನೆ. ಆತನು ಅದನ್ನು ಸೂಚಿಸಿ ಹೇಳುವಾತನಾಗಿದ್ದಾನೆ. ಇಲ್ಲಿ ಕೂಡ ಯೆಹೋಶುವನ ಕಾಲದಲ್ಲಿ ಕೂಡ ಇನ್ನೇನು ಅದನ್ನು ಮರಿಬಾರದು ಎಂಬುದಕ್ಕಾಗಿ 6 ಆಶ್ರಯ ಪಟ್ಟಣಗಳ ನೇಮಕವಾಯಿತು. ಈ ತಪ್ಪು ಮಾಡಿದಂಥವರು ಏನು ಮಾಡಬೇಕು? ಉದಾಹರಣೆಗೆ ದೊಡ್ಡ ತಪ್ಪು, ಕೊಲೆ ಮಾಡಿ ತಿಳಿಯದೆ, 20ನೇ ಅಧ್ಯಾಯ 3ನೇ ವಚನ, ತಿಳಿಯದೆ ಅಕಸ್ಮಾತ್ತಾಗಿ ನರಹತ್ಯೆ ಮಾಡಿದಂಥವನೇನು ಮಾಡಬೇಕು? ಓಡಿ ಹೋಗ್ಬೇಕಂತ ದೇವರಿಗೆ ಹೇಳ್ಕೊಡೋದು. ಓಡಿ ಹೋಗಿಬಿಟ್ಟು ಅವರು 2ನೇದಾಗಿ ಊರ ಬಾಗಿಲ ಹತ್ರ ನಿಂತ್ಕೋಬೇಕು. ಅಂದರೆ ಆಶ್ರಯ ಪಟ್ಟಣಗಳು 6 ಇದ್ವಲ್ಲ, ಅಲ್ಲಿ ಓಡೋಗ್ಬೇಕು. ಎಲ್ಲಿ ಓಡೋಗಬಾರ್ದು, ಇಲ್ಲೇ ಓಡೋಗ್ಬೇಕು. ಓಡಿಬಿಟ್ಟು ಅವರೇನು ಮಾಡಬೇಕು? ಊರ ಬಾಗಿಲಲ್ಲಿ ನಿಂತ್ಕೊಂಡು ಅಲ್ಲಿದ್ದಂಥ ಹಿರಿಯರಿಗೆ ಈ ವಿಷಯ ತಿಳಿಸ್ಬೇಕು. ಕೆಲವು ಸಾರಿ ಆಕ್ಸಿಡೆಂಟ್ ಆದ ತಕ್ಷಣ ಹತ್ತಿರವಿರುವಂಥ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ತಿಳಿಸ್ಬೇಕಂತ ಹೇಳ್ತಾರಲ್ವ. ಆ ರೀತಿಯಾಗಿ ನರಹತ್ಯೆ ತಿಳಿಯದೆ ಏನಾದರೂ ಮಾಡಿಬಿಟ್ಟು ಇಂಥ ಸಾಧ್ಯತೆ ಇವಲ್ಲ ಆಗಲಿಕ್ಕೆ. ಈ ರೀತಿಯಾಗಿ ಸಾಧ್ಯವಾದಾಗ ದೇವರು ಒಂದು ಅವಕಾಶ ಮಾಡಿಕೊಡ್ತಾನೆ. ಯಾಕಂದರೆ ಸಮೀಪ ಹತ್ತಿರ ಬಂದುಬಿಟ್ಟು ಎಲ್ಲಿ ಇವನಿಗೆ ಹೊಡೆದ್ಬಿಡ್ತಾನೋ, ಕೊಲೆ ಮಾಡ್ತಾನೋ, ಲಾನ ಕೈಯಲ್ಲಿ ತಗೊಂಡು, ಕಾನೂನು ಕೈಯಲ್ಲಿ ಇಟ್ಕೊಂಡು ಇಂಥ ಅನಾಹುತಗಳು ಆಗೋ ಸಾಧ್ಯತೆ ಅಂತ ಗೊತ್ತಿದ್ದರಿಂದ ಹಿರಿಯರಿಗೆ ಬಂದು ಸಂಗತಿಯನ್ನು ತಿಳಿಯಪಡಿಸಬೇಕು. ಅದಾದ ನಂತರ ಆ ಹಿರಿಯರು ಏನು ಮಾಡಬೇಕು? ಕೊಲೆ ಮಾಡಿ ಓಡಿ ಬಂದಂಥವನನ್ನು, ತಿಳಿಯದೆ ಕೊಲೆ ಮಾಡಿ ಓಡಿ ಬಂದಂಥವ್ರನ್ನ ಆ ಊರಲ್ಲಿ ಸೇರಿಸ್ಕೊಂಡು ಏನು ಮಾಡಬೇಕು? ಅವನಿಗೆ ವಾಸ ಸ್ಥಳಕ್ಕೆ ಒಂದು ಸ್ಥಳ ಮಾಡಿ ಕೊಡಬೇಕಂತ ದೇವರು. ನೋಡ್ರಿ, ಮುಂಚಿತವಾಗಿ ಇವೆಲ್ಲ ಆಗ್ತದೆ ಅಂತ ಹೇಳ್ಬಿಟ್ಟು, ಒಂದು ವೇಳೆ ಯಾರಾದರೂ ಅವನ್ನ ಬೆನ್ನಟ್ಕೊಂಡು ಹಿಂದೆಟ್ಕೊಂಡು ಓಡಿ ಬಂದರೆ ಅವ್ರಿಗೆ ಅಲೋ ಮಾಡಬಾರ್ದು. ಇಲ್ಲ, ಇವರು ಆಶ್ರಯ ಪಟ್ಟಣಕ್ಕೆ ಸೇರಿಬಿಟ್ಟಿದ್ದಾರೆ, ನೀವು ಅವ್ರನ್ನ ಏನು ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಬೇಕು. ಮತ್ತು ಯಾಕಂದರೆ ಅವನು ದ್ವೇಷದಿಂದ ಹಾಗೆ ಮಾಡಲಿಲ್ಲ, ಅಕಸ್ಮಾತಾಗಿ ಆ ರೀತಿಯಾಗಿ ಕೊಂದುಬಿಟ್ನು. ಆದ ಕಾರಣ ಆ ಒಂದು ಸಭೆಯನ್ನು ಸೇರಿಸಿ ಅಂಥವ್ರನ್ನ ವಿಚಾರ ಮಾಡಿಬಿಟ್ಟು, ಆಗಿನ ಕಾಲದ ಮಹಾಯಾಜಕನು ಜೀವದಿಂದ ಇರುವ ತನಕ ಅವನು ಅಲ್ಲೇ ಇರಬೇಕು, ಆಶ್ರಯ ಪಟ್ಟಣದಲ್ಲೇ ಇರಬೇಕು. ಅದಾದ ಮೇಲೆ ಆಶ್ರಯ ಪಟ್ಟಣದಿಂದ ಅವನೇನು ಮಾಡಬೇಕು? ಮಹಾಯಾಜಕನು ಸತ್ತ ಮೇಲೆ ಅವನು ಹಿಂದಿರುಗಿ ತಾನು ಇದ್ದಂಥ ಸ್ಥಳಕ್ಕೆ ಹಿಂದಿರುಗಿ ಬರ್ಬೋದು. ಸರಿ, ಈ ಆಶ್ರಯ ಪಟ್ಟಣಗಳ ಹೆಸರು 6 ಇವೆ. ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ. 7ನೇ ವಚನದಿಂದ 7, 8, 9 ವಚನಗಳಲ್ಲಿ, ಮುಖ್ಯವಾಗಿ 7, 8 ವಚನಗಳಲ್ಲಿ 6 ಆಶ್ರಯ ಪಟ್ಟಣಗಳಿದೆ, 7 ಮತ್ತು 8. ಮೊದಲನೇದು ಕೆದೆಶ್ ಅಂತ ಹೇಳಿದರೆ ಶುದ್ಧ ಮಾಡುವ ಸ್ಥಳ, ಕೆದೆಶ್ ಅಥವಾ ಮಂದಿರ ಅಂತ ಹೇಳ್ಬಿಟ್ಟು. ಹೌದು, ಮಂದಿರಕ್ಕೆ ತಪ್ಪು ಮಾಡಿದಾಗ ತಿಳಿಯದೆ ಮಂದಿರಕ್ಕೆ ಓಡಿ ಬರಬೇಕು. 2ನೇದು ಶೆಖೇಮ್ ಅಂದರೆ ಕೊರಳು
ಅಂದರೆ ಭಾರ ಹೊರುವ ಸ್ಥಳ. ಮನಸ್ಸಾಕ್ಷಿ ಭಾರ ಆಗಿಬಿಟ್ಟಿರುವಾಗ ಇಂಥ ಕಡೆ ಹೋಗಬೇಕು. ಮೂರನೇದಾಗಿ ಇನ್ನೊಂದು ಸ್ಥಳ, ಅದು ಕಿರಿಯಾತ್ ಅರ್ಬಾದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಅದೇನೆಂದರೆ ಹೆಬ್ರೋನ್ ಅಂತ ಹೇಳ್ಬಿಟ್ಟು. ಹೆಬ್ರೋನ್ ಅಂದರೆ ಅದು ಸಮಾಜದ ಆಸನ ಅಥವಾ ಅನ್ಯೋನ್ಯತೆಯ ಒಂದು ಸ್ಥಳ ಅಂತ ಹೇಳ್ಬಿಟ್ಟು, ಕುರ್ಚಿ ಅಂತ ಹೇಳ್ಬಿಟ್ಟು, ಸೀಟ್ ಆಫ್ ಅಸೋಸಿಯೇಷನ್. ಹೌದು, ಒಂದು ಅಸೋಸಿಯೇಷನ್ ಇಲ್ಲದೆ, ಸಹವಾಸ ಇಲ್ಲದೆ ಇವನು ಓಡಿ ಬಂದುಬಿಟ್ಟಿದ್ದಾನೆ. ಆದರೆ ಇಲ್ಲಿ ಅವನಿಗೆ ಆಶ್ರಯಪಟ್ಟಣದಲ್ಲಿ ಒಂದು ಅಸೋಸಿಯೇಷನ್ ಸಿಕ್ತು. ಅದು ಮೂರನೇ ಸ್ಥಳ. ನಾಲ್ಕನೇದಾಗಿ ಬೆಚೆರ್, ಆಶ್ರಯ ನಗರವಾಗಿರುವಂಥ ಬೆಚೇರ್. ಬೆಚೇರ್ ಅಂತ ಹೇಳಿದರೆ ಬಂಗಾರದ ಒಂದು ಸ್ಥಳ ಅಂತ ಹೇಳ್ಬಿಟ್ಟು, ಗೋಲ್ಡನ್ ಕ್ಲಿಪ್. ಅದು ಯಾರು ಬರೆದಂಥ ಒಂದು ಸ್ಥಳ, ಆದರೆ ಇವನು ಅಲ್ಲಿಗೆ ಬರ್ಬೋದು. ಐದನೇದಾಗಿ ರಾಮೋತ್. ರಾಮೋತ್ ಅಂದರೆ ಉನ್ನತವಾದಂಥ ಒಂದು ಸ್ಥಳ, ಎತ್ತರವಾದಂಥ ಸ್ಥಳ. ಆರನೇದಾಗಿ ಗೋಲಾನ್ ಎಂಬಂಥ ಒಂದು ಸ್ಥಳ. ಗೋಲಾನ್ ಅಂತ ಹೇಳಿದರೆ ದೂರವಾಗಿ, ಸೆರೆಯಾಗಿ ಎಂಬ ಅರ್ಥ ಇರುವಂಥ ಆಶ್ರಯ ನಗರಗಳ ಹೆಸರು. 20ನೇ ಅಧ್ಯಾಯ ಯೆಹೋಶುವನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 20. The Lord also spake unto Joshua, saying, Speak to the children of Israel, saying, Appoint out for you cities of refuge, whereof I spake unto you by the hand of Moses, that the slayer that killeth any person unawares and unwittingly may flee thither, and they shall be your refuge from the avenger of blood. And when he that doth flee unto one of those cities shall stand at the entering of the gate of the city, and shall declare his cause in the ears of the elders of that city, they shall take him into the city unto them, and give him a place that he may dwell among them. And if the avenger of blood pursue after him, then they shall not deliver the slayer up into his hand, because he smote his neighbor unwittingly, and hated him not beforetime. And he shall dwell in that city until he stand before the congregation for judgment, and until the death of the high priest that shall be in those days. Then shall the slayer return, and come unto his own city, and unto his own house, unto the city from whence he fled. And they appointed Kadesh in Galilee, and Mount Naphtali, and Shechem in Mount Ephraim, and Kirjath Arba, which is Hebron, in the mountain of Judah. And on the other side Jordan by Jericho eastward they assigned Bezer in the wilderness upon the plain out of the tribe of Reuben, and Ramoth in Gilead out of the tribe of Gad, and Golan in Bashan out of the tribe of Manasseh. These were the cities appointed for all the children of Israel, and for the stranger that sojourneth among them, that whosoever killeth any person at unawares might flee thither, and not die by the hand of the avenger of blood, until he stood before the congregation.